ಎಲ್ಲರಿಗೂ ಪ್ರೈಸ್ ಲಾರ್ಡ್. ವಿಡಿಯೋ ಯಾರ್ಯಾರು ನೋಡ್ತಿದ್ದಾರಾ ಅವರೆಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಶೇಷ ಏನಂದ್ರೆ ನಾನು ದೇವರ ವಾಕ್ಯದ ಮುಖಾಂತರ ಮಾತಾಡೋಣ. ದೇವರು ನನ್ನ ಜೊತೆ ಮತ್ತು ನಿಮ್ಮ ಜೊತೆ ಮಾತಾಡ್ಬೇಕೆಂಬುದಾಗಿ ಇವತ್ತು ಯೋಚನೆ ಮಾಡಿದ ಪ್ರಿಯದವರ ಮಕ್ಕಳೇ. ಆ ಮಾತುಗಳು ಏನು ನಾನು ನಿಮಗೆ ತಿಳಿಯಪಡಿಸ್ತೇನೆ ಪ್ರಿಯದವರ ಮಕ್ಕಳೇ. ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 2-6 ಈ ವಾಕ್ಯ ಏನ್ ಹೇಳುತ್ತಂದ್ರೆ, ಇಲ್ಲಿ ಒಬ್ಬ ಸ್ಥಾನಿಕನಾದ ಯವಾನನೆಂಬ ಮನುಷ್ಯ ಬರ್ತಾನೆ. ಆತ ಯಾರು? ಆತನು ಬಿಸ್ತ ಸ್ಥಾನ ಕೊಡುವಂತ ಒಬ್ಬ ಮನುಷ್ಯನಾಗಿರ್ತಾನೆ ಪ್ರಿಯದವರ ಮಕ್ಕಳೇ. ಆ ಮನುಷ್ಯನು ಸೆರೆಮನೆಯಲ್ಲಿರ್ತಾನೆ. ಸೆರೆಮನೆ ಅಂದ್ರೆ ಜೈಲ್ ಎಂಬುದಾಗಿ ನಾವು ನೋಡ್ತೇವೆ. ಆತ ಸೆರೆಮನೆಯಲ್ಲಿರುವಾಗ ಅನೇಕ ಜನರು ಯೇಸುವಿನ ಬಗ್ಗೆ ಮಾತಾಡ್ತಿರ್ತಾರೆ. ಯೇಸು ಅಂತ ಚಮತ್ಕಾರ ಮಾಡಿದ, ಯೇಸು ಇಂಥ ಒಂದು ದೊಡ್ಡ ಕಾರ್ಯ ಮಾಡಿದ ಎಂಬುದಾಗಿ ಆತನಿಗೆ ಒಂದು ಸಂಶಯ ಹುಟ್ಟುತ್ತೆ. ಏನಂದ್ರೆ ಬರಬೇಕಾದವನು ಯೆಹೋವನಿದ್ದಾನೆ ಅಥವಾ ಅಲ್ಲೋ ಎಂಬುದಾಗಿ. ಆ ಸಮಯದಲ್ಲಿ ಹೊರಗಿರುವಂತ ಆತನ ಶಿಷ್ಯರಿಗೆ ಹೇಳ್ತಾನೆ, ಹೋಗು ಈ ಮಾತುಗಳು ಹೋಗಿ ಯೇಸು ಸ್ವಾಮಿಗೆ ಹೇಳು ಎಂಬುದಾಗಿ ಹೇಳುವಾಗ ಆತನ ಶಿಷ್ಯರು ಹೋಗಿ ಯೇಸು ಸ್ವಾಮಿ ಕೇಳ್ತಾರೆ, ಗುರುವೇ, ನಮ್ಮ ಒಂದು ಗುರು ಹೇಳಿದ ಬರಬೇಕಾದವನು ನೀನು ಅಥವಾ ಬೇರೆಯವರು ಅಥವಾ ನಾವು ಬೇರೆಯವ್ರಿಗೆ ಕಾಯ್ಬೇಕು ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳುತ್ತಾನೆ, ಪ್ರಿಯದವರ ಮಕ್ಕಳೇ, ಕುರುಡರಿಗೆ ಕಣ್ಣು ಬರ್ತವೆ ಅಥವಾ ಕಿವುಡರಿಗೆ ಕಿವಿ ಬರ್ತವೆ, ಕುಷ್ಠರು ವಾಸಿಯಾಗುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ ಮತ್ತೆ ಸತ್ತವರು ಎದ್ದೇಳ್ತಾರೆ ಎಂಬುದಾಗಿ ಪ್ರಿಯದವರ ಮಕ್ಕಳೇ. ದೇವ್ರು ಏನ್ ಹೇಳ್ತಿದ್ದಂದ್ರೆ, ನಿಮಗೆ ಎಂತೆ ಸಾಲ ಇರಲಿ, ನಿಮ್ಗೆ ಎಂತೆ ದುಃಖ ಇರಲಿ, ದೇವ ಅದನ್ನು ದೂರ ಮಾಡೋದಕ್ಕೆ ನಿಂತಿದ್ದಾನೆ ಪ್ರಿಯದವರ ಮಕ್ಕಳೇ. ಆದರೆ ನೀನು ಅದನ್ನು ಸಂಪೂರ್ಣವಾಗಿ ನಂಬುವುದಾದ್ರೆ ದೇವರು ಜೀವಿತದ ಅದ್ಭುತ ಕಾರ್ಯ ಮಾಡ್ತಾನೆ ಪ್ರಿಯದವರ ಮಕ್ಕಳೇ. ಆದರೆ ನೀನು ಸಂಶಯ ಪಡಬೇಡ, ನೀನು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡು, ಆ ಕಾರ್ಯದಿಂದ ಸಾಗಿ ಆಗುತ್ತೆ ಪ್ರಿಯದವರ ಮಕ್ಕಳೇ. ನಿನಗೆ ರೋಗ ಎಂತದೇ ಇರಲಿ, ಆ ರೋಗ ವಾಸಿ ಆಗದಂತ ರೋಗ ಇದ್ದರೂ ಸಹ ಇವತ್ತು ದೇವರು ಏನ್ ಹೇಳ್ತಾನೆ ಪ್ರಿಯದವರ ಮಕ್ಕಳೇ, ನೀನು ಸಂಶಯ ಪಡಬೇಡ, ನಿನ್ನ ನಂಬಿಕೆ ದೇವರ ಮೇಲೆ ಸಂಪೂರ್ಣವಾಗಿರ್ಲಿ, ಆ ರೋಗ ಸಹ ಹೋಗುತ್ತೆ. ಮತ್ತು ಇವತ್ತು ದಿನದಲ್ಲಿ ದೇವರು ಏನ್ ಹೇಳ್ತಿದ್ದಂದ್ರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುವುದು. ಹೇಗಂದ್ರೆ ಪ್ರಿಯದವರ ಮಕ್ಕಳೇ, ಇವತ್ತು ಫೋನಿನ ಮುಖಾಂತರ ಅನೇಕ ಸೇವಕರು ಸುವಾರ್ತೆ ಸಾರ್ತಿದ್ದಾರೆ, ಅನೇಕ ಒಂದು ಆಡಿಯೋ ಮುಖಾಂತರ ಸುವಾರ್ತೆ ಸಾರ್ತಿದ್ದಾರೆ, ಅನೇಕ ಬಡವರಿಗೆ ಸುವಾರ್ತೆ ತಲುಪಿ ಅವರು ರಕ್ಷಣೆ ಹೊಂದಿದ್ದಾರೆ ಪ್ರಿಯದವರ ಮಕ್ಕಳೇ. ಮತ್ತು ಏನಂದ್ರೆ ಸತ್ತವರು ಬದುಕುತ್ತಾರೆ ಎಂಬುದಾಗಿ ಪ್ರಿಯದವರ ಮಕ್ಕಳೇ. ಇವತ್ತು ದೇವರು ಅವಾಗ ಸತ್ತವರನ್ನ ಬದುಕಿಸಿದ್ದಾನೆ ಪ್ರಿಯದವರ ಮಕ್ಕಳೇ. ಆದ್ರೆ ಇವತ್ತು ದೇವರು ಏನ್ ಹೇಳ್ತಿದ್ದಾನಂದ್ರೆ, ಇನ್ನು ಸತ್ತ ಜೀವಿತವನ್ನು ದೇವರು ಇವತ್ತು ಎಬ್ಬಿಸುವುದಕ್ಕೆ ಹೊಂಟಿದ್ದಾನೆ ಪ್ರಿಯದವರ ಮಕ್ಕಳೇ. ನೀನು ಸತ್ತ ಬಿಸ್ನೆಸ್ ಅನ್ನು ದೇವರು ಇವತ್ತು ಎಬ್ಬಿಸೋದಕ್ಕೆ ಹೊಂಟಿದ್ದಾನೆ ಪ್ರಿಯದವರ ಮಕ್ಕಳೇ. ಸತ್ತ ಕಾರ್ಯಗಳು ಇವತ್ತು ಎದ್ದೇಳೋದಕ್ಕೆ ಹೊಂಟಿದೆ ಪ್ರಿಯದವರ ಮಕ್ಕಳೇ. ಆದ್ರೆ ಸಂಶಯ ಪಡುವುದರ ಕಾರಣದಿಂದ ಆ ಒಂದು ಸಮಸ್ಯೆ ಹಾಗೆಯೇ ಸತ್ತು ಬಿಟ್ಟಿದೆ. ಆದ್ರೆ ಅರ್ಥ ಮಾಡ್ಕೊ ಪ್ರಿಯದವರ ಮಕ್ಕಳೇ, ಇವತ್ತು ದೇವರು ನಿನಗೆ ಮತ್ತೆ ನನಗೆ ಏನ್ ಹೇಳ್ತಿದ್ದಾನಂದ್ರೆ, ನಾನು ಸಂಶಯ ಪಡದೆ ಹೋದರೆ ಆ ಕಾರ್ಯಗಳು ಇನ್ ದ ನೇಮ್ ಆಫ್ ಜೀಸಸ್ ಹಾಗಾಗುತ್ತೆ ಪ್ರಿಯದವರ ಮಕ್ಕಳೇ. ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಂಬಿ ಮತ್ತು ಸಂಪೂರ್ಣವಾಗಿ ಹಿಂಬಾಲಿಸಿ. ಆದರೆ ನೀನು ದೇವರ ಮೇಲೆ ಸಂಶಯ ಪಡೋದು ಬೇಡ, ದೇವರ ಸಂಪೂರ್ಣವಾಗಿ ನಂಬೋಣ. ಈ ವಾಕ್ಯ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಅವರಿಗೆ ಸಹ ದೇವರ ವಾಕ್ಯವನ್ನು ತಲುಪಿಸಿ ಪ್ರಿಯದವರ ಮಕ್ಕಳೇ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.